ಇವತ್ತಿನ ಈ ಕಾರ್ಯಕ್ರಮ ಕಳೆದ ಒಂದು 30 ದಿನಗಳ ಹಿಂದೆ ನಾವು ಮೊಟ್ಟ ಮೊದಲ ಬಾರಿಗೆ ನನಗೆ ಅದು ಒಂದು ಪ್ರಶಸ್ತಿ ಬಂತು ಅಂತೇಳಿ ಆ ಮಾಡಬೇಕು ಅಂತೇಳಿ ಎಲ್ಲ ಸ್ನೇಹಿತರು ಕುಟುಂಬಸ್ಥರೆಲ್ಲ ಒಂದು ಚರ್ಚೆ ನಡೀಬೇಕಾದಂತ ಸಂದರ್ಭದಲ್ಲಿ ನನ್ನ ಕರ್ತವ್ಯನ ಅಷ್ಟೇ ಮಾಡಿದ್ದೀನಿ, ಅದಕ್ಕೆ ಒಂದು ಗುರುತಿಸಿ ಒಂದು ಬಹುಮಾನ ಕೊಟ್ಟಿದ್ದಾರೆ. ಅದನ್ನೇನು ವಿಶೇಷವಾದಂತಹ ಮತ್ತೊಂದೇನು ಮಾಡಿಲ್ಲ ನಾನು. ಹಾಗಾಗಿ ಈ ಕಾರ್ಯಕ್ರಮದ ಬದಲು ನಮ್ಮ ಊರಿನಲ್ಲಿ ಆಗ್ಬೇಕಾಗಿರುವಂತ ಅವಶ್ಯಕತೆ ಇರುವಂತಹ ವಿಚಾರ ಸಾಹೇಬ್ರಾಗೆ ಬರ್ಗೂರು ರಾಮಚಂದ್ರಪ್ಪ ಸಾಹೇಬ್ರಾಗೆ ಇತರೆ ಸಾಕಷ್ಟು ಜನ ಇಲ್ಲಿ ನಾನಿವತ್ತು ವೇದಿಕೆ ಮೇಲೆ ಕೂತಿರ್ಬೋದು, ನನಗೆ ಚೆನ್ನಾಗಿ ಗೊತ್ತಿದೆ ಇದೇ ಊರಿನಲ್ಲಿ ಹುಟ್ಟಿ ಬೆಳೆದಂತಹ ಸಾಕಷ್ಟು ಜನ ಪೊಲೀಸ್ ಇಲಾಖೆಯಲ್ಲಿ, ವೈದ್ಯಕೀಯ ವೃತ್ತಿಯಲ್ಲಿ, ಇಂಜಿನಿಯರಿಂಗ್ ವೃತ್ತಿಯಲ್ಲಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಸೈಂಟಿಸ್ಟ್ಗಳಾಗಿ ಸಾಕಷ್ಟು ನೇರವಾಗಿ ಪರೋಕ್ಷವಾಗಿ ಈ ದೇಶಕ್ಕೆ, ಈ ರಾಜ್ಯಕ್ಕೆ ಕೊಡುಗೆ ನೀಡ್ತಾ ಇದ್ದಾರೆ. ಮೊಟ್ಟ ಮೊದಲನೇದಾಗಿ ಈ ಕಾರ್ಯಕ್ರಮದಲ್ಲಿ ನಾನು ಧನ್ಯವಾದಗಳನ್ನ ಅರ್ಪಿಸಲೇಬೇಕಾಗಿರೋದು ಶ್ರೀ ನಾಡೋಜ ಪ್ರಶಸ್ತಿ ವಿಜೇತ ಶ್ರೀ ಬರ್ಗೂರು ರಾಮಚಂದ್ರಪ್ಪರವರು. ಆಗಿನಿಂದ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು 2 ಕಣ್ಮಣಿಗಳು ಅಂತೇಳಿ. ಅದಕ್ಕೆ ನಾನು ಒಪ್ಕೊಂಡ್ಲಿಕ್ಕೆ ತಯಾರಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಸಾಧನೆಯ ಮೊದಲನೇ ಮೆಟ್ಟಿಲಲ್ಲಿದ್ದೀವಿ. ಗುರು ಸ್ಥಾನದಲ್ಲಿರುವಂತಹ ನಾಡೋಜ ಪ್ರಶಸ್ತಿ ವಿಜೇತ ಶ್ರೀ ಬರ್ಗೂರು ರಾಮಚಂದ್ರಪ್ಪ ಅವರು ಸಾಧನೆಯ ಉತ್ತಂಗಕ್ಕೇರಿ ಪ್ರಾರಂಭದಲ್ಲೇ ನನಗೆ ಈ ವೇದಿಕೆ ಮೇಲೆ ಬಂದಂತ ಸಂದರ್ಭದಲ್ಲೇ ನಾನು ನೋಡಿದೆ, ಗೂಗಲ್ ನಲ್ಲಿ ಇವತ್ತಿಗೂ ನಾವು ಬರ್ಗೂರ್ ಅಂತ ಹೊಡೆದ್ರೆ ನಮ್ಗೆ ಆಪ್ಷನ್ ಕೊಡೋದು ಬರ್ಗೂರು ರಾಮಚಂದ್ರಪ್ಪ ಅವರು ಅಂತ ಹೇಳಿ. ನಮ್ಮ ಊರಿಗೆ ಒಂದು ಗುರುತನ್ನ, ಐಡೆಂಟಿಟಿಯನ್ನ ತಂದ್ಕೊಟ್ಟಿದ್ದಂಥದ್ದು ನಮ್ಮ ಗುರು ರಾಮಚಂದ್ರಪ್ಪ ಸಾಹೇಬ್ರು. ಅವರ ಕೊಡುಗೆ ನಿಜವಾಗ್ಲೂ ನಮ್ಮ ಊರಿಗೆ ಬಹಳ ಅಪಾರವಾದಂಥದ್ದು. ಇವತ್ತು ಅವ್ರು ಇಲ್ಲಿಗೆ ಬಂದಿರುವಂತದ್ದು ನಮ್ಮ ನಿಜವಾಗ್ಲೂ ಅದೃಷ್ಟ. ಯಾಕಂದ್ರೆ ಸರಿ ನಾನು ಕೇವಲ ಒಂದೇ ಸರಿ ಮಾತಾಡಿದಾಗ ಸರಿ ಹಿಂಗಿದೆ ಪ್ರೋಗ್ರಾಮ್ ಅಂದ್ರೆ ನಾನು ಬರ್ತೀನಿ ಅಷ್ಟೇ ಮಾತಾಡಿದ್ದು. ಮತ್ತೆ ನಿನ್ನೆ ಮಾತಾಡಿದೆ ಸರ್ಗೆ. ಇವೆರಡರ ಮಧ್ಯದಲ್ಲಿ ಯಾಕಂತ ಹೇಳಿದ್ರೆ ಸರಿ ನಾನು ಮೊದಲನೇ ಸರಿ ನಾನು ಕಾಲ್ ಮಾಡಿದಾಗ ಹೇಳ್ದೆ, ಯಾಕೆ ನನ್ಗೆ ಆ ಮಾತು ಬಂತು ಅಂದ್ರೆ, ಸರ್ ನಮ್ಮ ಬೇರ್ಗಳು ನಾವ್ ಎಲ್ಲೇ ಹೋದ್ರು ನಮ್ ಬೇರ್ಗಳು ಊರಲ್ಲೇ ಇರೋದಲ್ವಾ ಸರ್. ಸೊ ಆ ಬೇರ್ಗಳನ್ನ ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ. ಸೊ ನಾವು ಎಷ್ಟು ಎತ್ತರಕ್ಕೆ ಬೆಳಿಬಹುದು, ಯಾವ ಊರಿಗೆ ಬೇಕಾದ್ರೂ ಹೋಗ್ಬೋದು, ಫಾರಿನ್ ಹೋಗ್ಬೋದು, ರಾಜ್ಯಗಳು ನೋಡ್ಬೋದು, ದೇಶಗಳು ನೋಡ್ಬೋದು, ಬಟ್ ಊರಿಲ್ಲೇ ಬೇರು. ಸೊ ಆ ಬೇರುಗಳನ್ನ ಯಾವಾಗ ನಮ್ಮನ್ನ ಕರೆಯುತ್ತೆ, ಆ ಬೇರ್ನಲ್ಲಿ ನಮ್ಮನ್ನ ಯಾವಾಗ ನಮ್ಮ ಉಪಸ್ಥಿತಿನ ಬಯಸುತ್ತೆ, ಇಲ್ಲಿ ಬರುವಂತದ್ದು, ಇಲ್ಲಿ ಕರ್ತವ್ಯ ನಿಭಾಯಿಸುವಂತದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರುತ್ತೆ. ಇವತ್ತು ನಾವು ಇಷ್ಟು ಜನ ಸೇರ್ತೀರಾ ಅಂತ ಖಂಡಿತ ಅಂದ್ಕೊಂಡಿರ್ಲಿಲ್ಲ. ಬಟ್ ನಮ್ ಕೂತು ನೋಡ್ಬೇಕಾದ್ರೆ ಇಲ್ಲಿ ಆಕ್ಚುಲಿ ಸ್ಪಷ್ಟವಾಗಿ ಕಾಣ್ತಿಲ್ಲ, ಅಲ್ಲಿ ಕೂತಾಗ ಬಹಳ ಎಲ್ಲಾರು ಆಲ್ಮೋಸ್ಟ್ ನನಗೆ ಗೊತ್ತಿರುವಂತವ್ರೆ. ಯಾಕಂದ್ರೆ ಇದೇ ಮಣ್ಣಿನಲ್ಲಿ ಹುಟ್ಟಿ ಬೆಳೆದು ಆಟ ಆಡಿ ಒದೆಗಳನ್ನ ತಿಂದು ಅಮ್ಮ ಅಪ್ಪ ಅವ್ರ ಕೈಲೆಲ್ಲ ಸ್ನೇಹಿತರ ಕೈಲಿ ಗೇಲಿಗಳನ್ನ ಮಾಡ್ಕೊಂಡು ಈಜಾಡಿ ಉರುಳಾಡಿ ಬೆಳೆದಂತ ಇದೇ ಜಾಗಗಳು ಯಾವತ್ತೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇಂತ ಮತ್ತೊಮ್ಮೆ ನನಗೆ ಇನ್ನೊಂದು ಮಾತು ಹೇಳ್ಬೇಕು. ನಾನೊಬ್ಬನ ದಯಮಾಡಿ ನನ್ನನ್ನ ಹಿರಿಯ ಒಬ್ಬ ಅಧಿಕಾರಿ ಯಾರೋ ಒಬ್ರು ಬಂದಿದ್ದಾರೆ, ಇವ್ರು IPS ಆಗಿದ್ದಾರೆ, ಮತ್ತೊಂದು ಮಾಡ್ತಿದ್ದಾರೆ ಅನ್ನೋ ಒಂದು ಇದ್ರಲ್ಲಿ ನೋಡ್ಬೇಡಿ. ಯಾಕಂತ ಹೇಳಿದ್ರೆ ಇಲ್ಲಿ ನಾನು ಯಾವ ಅಧಿಕಾರಿಯಾಗೂ ಬಂದಿಲ್ಲ, ಯಾವ ಒಬ್ಬ ಗಣ್ಯ ವ್ಯಕ್ತಿಯಾಗೂ ಬಂದಿಲ್ಲ. ನಾನು ಮನೆಯ ಮಗ. ಸೊ ಮನೆಗೆ ಬರ್ಬೇಕಾದ್ರೆ ಎಲ್ಲಾರನ್ನೂ ಒಂದೇ ರೀತಿ ನೋಡ್ತಾರೆ. ಮನೆಗೆ ಬಂದಂತ ಸಂದರ್ಭದಲ್ಲಿ ಬೇರೆ ರೀತಿ ಗೌರವ ಕೊಟ್ರೆ ಅದು ಮನೆ ಅನ್ಸಲ್ಲ. ಸೊ ಆ ರೀತಿ ನನಗೆ ಮುಜುಗರಕ್ಕೆ ಒಳ ಮಾಡಬೇಡಿ ಅಂತೇಳಿ ನಾನು ತಮ್ಮೆಲ್ಲರಿಗೆ ನಾನು ಯಾವತ್ತೂ ತಮ್ಮ ಕಡೆಯಿಂದ ಬೇರೆ ಭಾಗದಲ್ಲಿ ಅಥವಾ ನಮ್ಮ ಕರ್ತವ್ಯದಲ್ಲಿ ಎಕ್ಸ್ಪೆಕ್ಟ್ ಮಾಡುವಂತ ಗೌರವ ಮತ್ತೊಂದನ್ನ ನಾವು ನಿರೀಕ್ಷಣೆ ಮಾಡೋದಿಲ್ಲ ತಮ್ಮ ಕಡೆಯಿಂದ. ತಾವೆಲ್ಲರೂ ನಮ್ಮ ಜೊತೆ ಹುಟ್ಟಿ ಬೆಳೆದಿರೋರು, ನಮಗೆಲ್ಲ ಮಾರ್ಗದರ್ಶನ ಮಾಡಿರುವಂತವ್ರು. ಇಷ್ಟು ನನ್ನ ಊರು ಮತ್ತು ನನ್ನ ಕರ್ತವ್ಯದ ಬಗ್ಗೆ. ಆದ್ರೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳೋ ಉದ್ದೇಶ ಒಂದೇ ಇತ್ತು. ಕೇವಲ ಒಬ್ಬರು ಬೆಳೆದು ಮತ್ತೊಂದು
ಆ ಕುಟುಂಬ ಅಥವಾ ಅವರ ಮಕ್ಕಳಿಗೆ ಮಾತ್ರ ಆಧಾರ ಆದ್ರೆ ಪ್ರಯೋಜನ ಇಲ್ಲ. ಅದೇ ರೀತಿ ಒಂದು ದೀಪ ಹೇಗೆ, ಒಂದು ಮೊಂಬತ್ತಿ ಹೇಗೆ ಸಾಕಷ್ಟು ದೀಪಗಳನ್ನ ಈಗ ತಾನೇ ನಿಮ್ ಮುಂದೆ ಹಚ್ತು, ಹಾಗೆ ಒಬ್ರು ಒಂದು ದೀಪನ ಹಚ್ಚಿದ್ರೆ ನೆಕ್ಸ್ಟ್ ಇಲ್ಲಿ ಕೂತಿರುವಂತವ್ರು ಯಾಕೆ ಇಲ್ಲಿ ಕೂರ್ಸಿದ್ವಿ ಮೇಲ್ಗಡೆ ಅಂತ ಹೇಳಿದ್ರೆ ನನಗೆ ಬಹಳ ನಿರ್ಧಾರ ಮಾಡಿ ನಾನು ತಗೊಂಡಂತ ತೀರ್ಮಾನ ಆಯ್ತು. ಯಾಕಂದ್ರೆ ನಾನು ಸಾಕಷ್ಟು ಇಡೀ ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ಬೇಕಾದ್ರೆ ಕರೀತಾರೆ, ಕಡ್ಡಾಯ ಹೋಗ್ಬೇಕಾಗತ್ತೆ, ಅಂತ ಕಡೆನೂ ಸಾಕಷ್ಟು ಅಟೆಂಡ್ ಮಾಡಿದೀವಿ. ಅಂತ ಟೈಮ್ ನಲ್ಲಿ ಪ್ರತಿಭಾ ಪುರಸ್ಕಾರ ಈ ಕಾರ್ಯಕ್ರಮ ಆಗಿರುತ್ತೆ, ಆದ್ರೆ ಅವ್ರನ್ನ ಒಂದ್ 2 ನಿಮಿಷ ಕರೆದು ಒಂದು ಶಾಲು ಹಾರ ಹಾಕಿ ಒತ್ತಿ ಕಳಿಸ್ಬಿಡ್ತಾರೆ. ಸೊ ಅದು ನನಗೆ ಯಾಕೋ ಮೊದಲಿಂದನೂ ಮನಸ್ಸಿಗೆ ಅನ್ನಿಸ್ತಾನೆ ಇತ್ತು. ಸೊ ಆಕ್ಚುಲಿ ಕಾರ್ಯಕ್ರಮ ನಿಜವಾಗ್ಲೂ ಅವ್ರದ್ದು, ನಾವು ಅತಿಥಿಗಳಷ್ಟೇ. ನಾನು ಮತ್ತು ರಘುರಾಮ್ ಚನ್ನಪ್ಪ ಸರ್ ಅತಿಥಿಗಳಿದ್ದೀವಿ. ಮುಖ್ಯ ಕಾರ್ಯಕ್ರಮ ಇವತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಸೊ ಹಾಗಾಗಿ ಅವರು ವೇದಿಕೆ ಮೇಲೆ ಇರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತು ಅವ್ರೆಲ್ಲರನ್ನು ಈ ವೇದಿಕೆ ಮೇಲೆ ಕೂರಿಸಿದೀವಿ. ಸೊ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಒಂದೆರಡು ಕಿವಿ ಮಾತುಗಳನ್ನ ಹೇಳಿದ್ರೆ ಈ ಕಾರ್ಯಕ್ರಮ ಮಾಡ್ತಿರೋದಕ್ಕೂ ಒಂದು ಸಾರ್ಥಕತೆ ಅಂತೇಳಿ ನನ್ನ ಭಾವನೆ. ವಿದ್ಯಾರ್ಥಿಗಳು ಈಗ ತಾನೇ SSLC ಮತ್ತು PUC ನಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳು 90ಕ್ಕಿಂತ ಹೆಚ್ಚು ಶೇಕಡ ಮಾರ್ಕ್ಸ್ಗಳನ್ನ ಪಡೆದಿದ್ದಾರೆ ಅಂತೇಳಿ ಇವತ್ತು ಅವರನ್ನ ಯಾವ ಸಮಾಜ ಯಾವ ಇದು ಅಂತ ನೋಡ್ದಲೆ ನಮ್ಮ ಊರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಅವ್ರನ್ನ ಈ ವೇದಿಕೆ ಮೇಲೆ ಕೂರಿಸಿದ್ರು. ಈ ವೇದಿಕೆ ಮೇಲೆ ಕೂತಿರುವಂತ ಈ ಕ್ಷಣಗಳನ್ನ ನಾವೆಲ್ಲ ಕೆಲವು ವರ್ಷಗಳ ನಂತರ ಮರ್ತು ಹೋಗ್ಬಿಡ್ಬೋದು. ಬಟ್ ಅಲ್ಲಿ ಕೂತಿರುವಂತ ವಿದ್ಯಾರ್ಥಿಗಳು ಅಥವಾ ಇಲ್ಲಿ ಪ್ರಶಸ್ತಿನ ಸ್ವೀಕಾರ ಮಾಡ್ಬೇಕಾಗಿರೋ ವಿದ್ಯಾರ್ಥಿಗಳು ಅವರು ಕೊನೆ ಉಸಿರಿಯವರೆಗೂ ನೆನ್ಪಿಡ್ಕೊಂತಾರೆ. ಖಂಡಿತವಾಗ್ಲೂ ಇದನ್ನ ನೆನ್ಪಿಡ್ಕೊಂತಾರೆ. ಅಂಡ್ ನಾವು ಈ ತರ ಕಾರ್ಯಕ್ರಮ ಮಾಡ್ಬೇಕು ಮುಂದೆ ಅಂತೇಳಿ ಅವ್ರ ತಲೆಗೆ ಬಂದೇ ಬರುತ್ತೆ. ಹೌದಾ ಇಲ್ಲ? ನನಗಂತೂ, ಯಾಕಂದ್ರೆ ಇಲ್ಲಿರೋ ಪೋಷಕರು ಸಾಕಷ್ಟು ಜನ ಇದ್ದೀರಿ, ತಮ್ಮೆಲ್ರಿಗೂ ಗೊತ್ತಿರುತ್ತೆ. ಕೇವಲ ಇದು ಅವ್ರ 90% ತೆಗ್ದಿರೋದು ಅವ್ರ ಶ್ರಮ ಅಲ್ಲ. ತಾವು ಅದರಿಂದ ಬೆನ್ನಿಂದ ಎಷ್ಟು ಶ್ರಮ ಹಾಕಿರ್ತೀರಿ ಪೋಷಕರಾಗಿ ಅದು ತಮಗೆ ಗೊತ್ತಿರುತ್ತೆ. ಕೂಲಿ ನಾಲಿ ಮಾಡಿರ್ತೀರಿ, ಸಾಕಷ್ಟು ಕಡೆ ಆ ಮಕ್ಕಳನ್ನ ಓದಿಸ್ಲಿಕ್ಕೆ, ಕೇಳುವಂತ ಸೌಲಭ್ಯಗಳು ಒದಗಿಸ್ಲಿಕ್ಕೆ ಸಾಕಷ್ಟು ಶ್ರಮ ವಹಿಸಿ ಅದನ್ನೆಲ್ಲ ನೋಡಿ ಅಥವಾ ಅವ್ರಿಗೆ ಮನೋಪರಿವರ್ತನೆ ಆಗಿ ಅಷ್ಟು ಉತ್ತಮವಾದಂತಹ ಅಂಕಗಳನ್ನ ಅವರು ಪಡೆದಿದ್ದಾರೆ. ಅವು ಕೇವಲ ಅಂಕಗಳು, ಕೇವಲ ಒಂದು ಗುರುತು ಅಷ್ಟೇ, ಇಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ಹೇಳಿ. ಬಟ್ ಎಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳು, ಅವರಲ್ಲಿ ಎಷ್ಟು ಪ್ರತಿಭೆ ಇದೆ ಅನ್ನೋದಕ್ಕೆ ಆ ಮಾರ್ಕ್ಸ್ಗಳು ಒಂದು ಸಾಕ್ಷಿ. ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಹೆಚ್ಚಿನ ಸ್ಥಾನಕ್ಕೆ ಹೋಗಿ ಉತ್ತಮ ರೀತಿಯಾದಂತಹ, ಬರೀ ಮಾರ್ಕ್ಸ್ ತಕೊಂಡು ಹೋದ್ರೆ ಸಾಕಾಗಲ್ಲ. ನಾನು ಹೇಳ್ತಾ ಇದ್ದೀನಿ, ಮಾರ್ಕ್ಸ್ ತಕೊಂಡು ಹೋದ್ರೆ ಯಾವುದೇ ಕಾರಣಕ್ಕೂ, ನನಗೀಗ SLC ಎಷ್ಟು ಬಂದಿತ್ತು ಅಂದ್ರೆ ನೆನಪೇ ಇಲ್ಲ. ನನಗೆ ನೆನಪಿದೆ ಬಟ್ ಹೇಳಲಿಕ್ಕೆ ಆಗಲ್ಲ, ಯಾಕಂದ್ರೆ ಈಗ ಅವರೆಲ್ಲ 90% ಅಬೌವ್ ತೆಗೆದ್ಬಿಟ್ಟಿದ್ದಾರೆ. ನಮ್ ಟೈಮ್ ಅಲ್ಲೆಲ್ಲ ನೋಡಿ ಎಲ್ಲಾರು ನಗ್ತಾ ಇದಾರೆ, ಗೊತ್ತಾಯ್ತು. ಸೊ ಹಾಗಾಗಿ ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಬೇರೆ ಬೇರೆ ರೀತಿಯಂತ ಎಕ್ಸಾಮ್ಸ್ ಗಳಿಗೆ ಸ್ಟೇಟ್ ಲೆವೆಲ್ ಅಲ್ಲಿ, ನ್ಯಾಷನಲ್ ಲೆವೆಲ್ ಅಲ್ಲಿ ಕಾಂಪೀಟ್ ಮಾಡ್ಬೇಕಾಗ್ತದೆ. ಬಹಳ ಸರಳ ಇರಲ್ಲ. ನಾವೀಗ ಒಂದು ಸಣ್ಣ ನದಿ ಸ್ಟ್ರೀಮ್ ನಲ್ಲಿ ಇದೀವಿ, ಮುಂದೆ ಹೋಗ್ತಾ ಹೋಗ್ತಾ ಒಂದು ದೊಡ್ಡ ನದಿ ಇರುತ್ತೆ. ಆ ದೊಡ್ಡ ನದಿಲಿ ನಮ್ಮೂರ್ ತರ ಸಾವಿರಾರು ಊರುಗಳಲ್ಲಿರುವಂತ ಪ್ರತಿಭಾವಂತ ವಿದ್ಯಾರ್ಥಿಗಳು ಆ ನದಿ ಈಜ್ತಾ ಇರ್ತಾರೆ. ಅವ್ರ ಜೊತೆ ನಾವು ಈಜ್ಬೇಕು, ಕಾಂಪೀಟ್ ಮಾಡ್ಬೇಕು, ಗೆಲ್ಬೇಕು, ಆಮೇಲೆ ಗುರುತಿಸ್ಬರ್ಬೇಕು ನಮ್ಮನ್ನ. ಬಹಳ ಪ್ರತಿಭೆ, ಶ್ರಮ ಅವಶ್ಯಕತೆ ಇರುತ್ತೆ. ಹಗಲು ರಾತ್ರಿ ಇದೇ ನಮ್ಮ ತಾತನವರು ಹೇಳ್ತಾ ಇದ್ರು. ನಮ್ಮ ಅಣ್ಣನ ನನ್ನ ಮೈಸೂರಲ್ಲಿ ಹಾಕಿ ಚೆನ್ನಾಗಿ ಓದಿಸ್ತಾ ಇದ್ರು ಪ್ರಶಾಂತ್ ಅವರು. ಸೊ ಅವಾಗ ಎಲ್ಲ ನೆನಪುಗಳು ನನಗಿದಾವೆ. ನಮ್ಮ ತಾತ ಅವರು ಬಂದು ಹೇಳೋರು, ಸಾಧಕ ವಿದ್ಯಂ ಬಾಧಕ ದ್ರವ್ಯ ಅಂತ ಹೇಳಿ. ಬಟ್ ನನಗೆ ಅದು ಈಗಲೂ ಅಷ್ಟು ಸ್ಪಷ್ಟವಾಗಿ ಅದ್ರ ಸಂಪೂರ್ಣ ಅರ್ಥ ಗೊತ್ತಿಲ್ಲ. ನಾನು ಕನ್ನಡ ಸಾಹಿತ್ಯದ ವಿದ್ಯಾರ್ಥಿ ಆದ್ರೂ ಕೂಡ ಅಷ್ಟು ಸ್ಪಷ್ಟವಾದ ಅರ್ಥ ಗೊತ್ತಿರ್ಬೋದು. ಆ ಪದಗಳನ್ನ ಬಹಳ ಇಂಪ್ರೆಸ್ ಮಾಡ್ತಾ ಇದ್ವಿ. ವಿದ್ಯೆನ ಸಾಧಿಸೇ ಪಡಿಬೇಕೇನೋ, ವಿದ್ಯೆನ ಸಾಧಿಸೇ ಗಳಿಸ್ಬೇಕು, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ವಿದ್ಯೆನ ಮಾತ್ರ ನಮಗೆ ಒಂದು ಐಡೆಂಟಿಟಿ. ಈ ಪ್ರಪಂಚದಲ್ಲಿ ಈಗ್ಲೂ ನೋಡಿ, ಇವತ್ತಿಗೂ 3 ಫೀಲ್ಡ್ ಅಲ್ಲಿ ಮಾತ್ರ ಜನ ಬಹಳ ಫೇಮಸ್. ಒಂದು ಫಿಲಂ ಫೀಲ್ಡ್, ಒಂದು ಪೊಲಿಟಿಕಲ್ ಫೀಲ್ಡ್, ಒಂದು ಬ್ಯೂರೋಕ್ರಾಟ್ಸ್ ಅಂಡ್ ಅಫಿಷಿಯಲ್ಸ್. ಕರೆಕ್ಟಾ?
ನೋಡಿ ಅಲ್ಲ ಚಪ್ಪಳ ಹೊಡೆಯುವಂತ ವಿಚಾರ ಅಲ್ಲ. ಮೊದಲನೇದಾಗಿ ಫಿಲಂ ಫೀಲ್ಡ್ ಅಲ್ಲಿ ಇರ್ಬೇಕು ಅಂದ್ರೆ ಸಾಕಷ್ಟು ಅದಕ್ಕೆ ನೋಡಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ಸಾಕಷ್ಟು ತರ ಟ್ಯಾಲೆಂಟ್ಸ್ ಗಳು ಬೇಕಾಗುತ್ತೆ. ಅದಕ್ಕೆ ಆದಂತ ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು, ನಟನೆ ಮಾಡುವಂಥದ್ದು ಅದು ನಮ್ಗಿರ್ಲಿಲ್ಲ. ಎರಡನೇದು ಪೊಲಿಟಿಕಲ್ ಅಂದ್ರೆ ರಾಜಕೀಯವಾಗಿ ಬೆಳಿಬೇಕಾದಂಥದ್ದು. ಸಾಕಷ್ಟು ಜನ ಅನುಭವಸ್ಥ ರಾಜಕೀಯ ವ್ಯಕ್ತಿಗಳಲ್ಲಿ ಕೂತಿದ್ದಾರೆ. ನಾನು ಹೆಚ್ಚಿನದಾಗಿ ಅವ್ರ ಇದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಅದು ಬಹಳ ಕಷ್ಟದ ಫೀಲ್ಡ್, ಅದು ಬಹಳ ಕಷ್ಟದ ಫೀಲ್ಡ್. ಸಾಕಷ್ಟು ಜನರ ಸಹಾಯ, ಸಾಕಷ್ಟು ಜನರ ಸಪೋರ್ಟ್ ಬೇಕಾಗುತ್ತೆ. ಯಾರ ಸಪೋರ್ಟ್ ಇಲ್ದಲೆ, ಯಾರ ಅವಶ್ಯಕತೆ ಇಲ್ದಲೆ ಏಕೈಕ ಯಾವ್ದಾದ್ರು ಒಂದು ದಾರಿ ಇದ್ರೆ ಓದೋದು. ನೀವೊಬ್ರು ಒಂದ್ ದಾರಿಲಿ ಒಂದು ರೂಮಲ್ಲಿ ಕೂತು 10 ಪುಸ್ತಕ ಹಿಡ್ಕೊಂಡು ನೀವು ಕೂತ್ರೆ ನಾಳೆ ಸಮಾಜ ನಿಮ್ಗೆ ಕೈ ತಿರುಗಿ ನೋಡೋದು, ಕರ್ಸಿ ನಿಮ್ಮನ್ನ ಇಲ್ಲಿ ಕೂರ್ಸುದು. ನೀವು ಇಲ್ಲೆಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು ಕೂತಿದ್ರಲ್ಲ, ಯಾರ ಜೊತೆ ಒಂದ್ 20 ಜನ ಜೊತೆ ಕೂತ್ ಓದಿದ್ರಾ? ಎಲ್ಲ ಒಬ್ಬೊಬ್ಬರೇ ತಾನೇ ಓದಿರೋದು. ಸೊ ವಿದ್ಯಾರ್ಥಿಗಳು ಆ ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು, ನಮ್ ಕಡೆ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ, ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಓದ್ಬೇಕು. ಇಲ್ಲಿದೆ ಅದು ಭಾಷೆ, ಇಲ್ಲಿದೆ ಯಾವ್ದೇ ಅದು. ಸೊ ಅದನ್ನ ಮಾಡಿ ನೀವು ಬೇರೆ ಯಾರ ಸಹಾಯದಿಂದಲೇ ಕೇವಲ ಗುರುಗಳ ಮಾರ್ಗದರ್ಶನ, ಏಕಲವ್ಯನ ರೀತಿ ಸಾಧನೆ ಮಾಡ್ಲೇಬೇಕು, ಓದಲೇಬೇಕು, ಏನಾದ್ರೂ ಒಂದು ಅಚೀವ್ ಮಾಡಬೇಕು, ಯಾವ್ದಾದ್ರು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನ ಪಡಿಬೇಕು, ಅದರಲ್ಲಿ ರೀಚ್ ಆಗ್ಬೇಕು ಅಂತಿದ್ರೆ ಮಾತ್ರ ನಿಮ್ಮ ಶಕ್ತಿಯಿಂದ, ನಿಮ್ಮ ಪರಿಶ್ರಮದಿಂದ ಮಾತ್ರ, ಬೇರೆ ಯಾರ ಸಹಾಯನೂ ಬೇಕಾಗಿಲ್ಲ. ಬೇರೆ ಯಾರ ಸಹಾಯನೂ ಬೇಕಾಗಿಲ್ಲ, ಕೇವಲ ನಿಮ್ಮ ಪರಿಶ್ರಮದಿಂದ ಮಾತ್ರ ಅದನ್ನ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಇದು ಕೂಡ ಬಹಳ ಒಂದು ಮುಖ್ಯವಾದ ಅಂಶ ಆಗತ್ತೆ. ಸೊ ಇನ್ನ ಕೊನೆಯದಾಗಿ ನಾನು ವಿದ್ಯಾರ್ಥಿಗಳಿಗೆ ಇನ್ನೂ ಸಾಕಷ್ಟು ವಿಚಾರಗಳು, ನಾನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದ್ರೆ ವಿದ್ಯಾರ್ಥಿಗಳಿಗೋಸ್ಕರನೇ ಸಾಕಷ್ಟು ಬಾರಿ ವಿಶೇಷ ತರಗತಿಗಳನ್ನ ಹಮ್ಮಿಕೊಂಡು ಅವ್ರ ಎಲ್ಲಾರ್ಗೂನು ಸಿವಿಲ್ ಸರ್ವಿಸ್ಗಳ ಆಸ್ಪಿರೆಂಟ್ಸ್ ಆಗ್ಲಿಕ್ಕೆ ಬಗ್ಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗಿಯಾಗೋದ್ರ ಬಗ್ಗೆ ನಾನು ಅವ್ರಿಗೆ ಮಾರ್ಗದರ್ಶನ ನೀಡ್ತಾನೆ ಬಂದಿದ್ದೀನಿ. ಸಾಕಷ್ಟು ನನ್ನ ಜೊತೆಗೆ ತಯಾರಿ ಮಾಡಿದಂಥವ್ರು, ನನ್ನ ಜೊತೆ ನನ್ನ ಮಾರ್ಗದರ್ಶನ ಪಡೆದಂತವ್ರು ಸಾಕಷ್ಟು ಜನ ಆಗಿದ್ದಾರೆ. ಬಟ್ ಇಲ್ಲಿ ನಾನು ನಾಳಿದಲೇ ನನ್ನ ಪರೋಕ್ಷವಾದ ಗುರುಗಳು, ನೇರವಾಗಿ ನಾನು ಯಾವತ್ತೇ ರಘು ರಾಮಚಂದ್ರಪ್ಪ ಸರ್ ಅವರ ಕ್ಲಾಸಸ್ ನ ಕೇಳ್ದಲೇ ಇರ್ಬೋದು, ಅಟೆಂಡ್ ಮಾಡ್ದಲೇ ಇರ್ಬೋದು, ಬಟ್ ನಿರಂತರವಾಗಿ, ಯಾಕಂದ್ರೆ ನಾನು ಮೊದಲಿಂದ ಹಿಡಿದು ನನ್ನ ಪದವಿ ಮುಕ್ತಾಯ ಆಗುವವರೆಗೂ ಕೂಡ ನಾನು ಅಪ್ಪಟ ಕನ್ನಡ ಮೀಡಿಯಂ. ನಿಮ್ಮೆಲ್ರಿಗೂ ಇಲ್ಲಿರೋರಿಗೆ ಸಾಕಷ್ಟು ಕಂಪ್ಲೇಂಟ್ಸ್ ಇರ್ತದೆ, ಬಹಳ ಸಾಕಷ್ಟು. ನಾನು ಹಳ್ಳಿಲಿ ಅದೀನಿ, ನಮ್ಮ ಸ್ಕೂಲಲ್ಲಿ ಫೆಸಿಲಿಟಿ ಇಲ್ಲ, ನಾ ಇಂಗ್ಲಿಷ್ ಬರಲ್ಲ, ಹೌದಲ್ಲ. ಸಾಕಷ್ಟು ಜನಕ್ಕೆ ಅದನ್ನ ಒಂದು ಕಾರಣ ಕೊಟ್ಟು 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 ಅವರು ಆ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ತಾ ಇರ್ತಾರೆ. ಖಂಡಿತವಾಗ್ಲೂ ಅದು ಸುಳ್ಳು, ಅದರ ಅವಶ್ಯಕತೆ ಇಲ್ಲ. ಇಂಗ್ಲಿಷ್ ಕೂಡ ಬೇರೆ ಭಾಷೆ ತರ ಒಂದು ಭಾಷೆ. ತಾವು ಕೂಡ ಮನ್ಸು ಮಾಡಿದ್ರೆ, ವಿಶೇಷವಾಗಿ ಈಗಿನ SLC ಮತ್ತು PUC ಮಕ್ಕಳಿಗೆ ನಾನು ಕಿವಿ ಮಾತು ಹೇಳುವಂಥದ್ದು, ಇಲ್ಲಿಂದ ಮುಂದೆ ನಾನು ದೇವರಿಗಿಲ್ಲ ಒಂದು ಕ್ಷಣದ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಇಲ್ಲಿರೋರು ಎಲ್ಲಾರು ಹೇಳ್ಬೇಕು, ಯಾಕಂದ್ರೆ ನಾವು ಓದ್ಬೇಕಾದ್ರೆ ಮೊಬೈಲ್ಸ್ ಇರ್ಲಿಲ್ಲ, ನಮ್ ಪುಣ್ಯ, ಹೌದಲ್ಲ. ಈಗಿನ ಮಕ್ಕಳು ನನಗನ್ನಿಸ್ತಂಗೆ ಆ ವಿಚಾರದಲ್ಲಿ ಶಾಪಗ್ರಸ್ತರು ಅಂತ ನಂಗೆ ಅನ್ನಿಸ್ತದೆ. ಸೊ ಏನೋ ಹುಡುಕ್ಲಿಕ್ಕೆ ಹೋಗ್ತಾರೆ, ಎಲ್ಲೋ ಎಂಡ್ ಆಗಿರ್ತಾರೆ, ಅಷ್ಟೊತ್ತಿಗೆ 3 ಗಂಟೆ ಟೈಮ್ ಆಗಿರುತ್ತೆ. ಅಪರೂಪ ಊರಲ್ಲಿ ಮಾತಾಡ್ತಾ ಇದ್ದೀನಿ. ಮನೆ ನಂದು, ಊರ್ ನಂದು, ಸೊ ಹಂಗಿದ್ದಾಗ ಮಾತುಗಳು ನಂದೆ. ಸೊ ಸರ್ ಕ್ಷಮೆ ಇರ್ಲಿ ಸರ್, ಮುಂದೆ ಇಲ್ಲ ಸರ್, ತಮಗೆ ಗೊತ್ತಿರ್ಲಿ ಸರ್, ತಮ್ಮ ಮಾತು ಕೇಳಲಿಕ್ಕೆ ನಾನು ಬ್ಯಾಂಗ್ಳೂರ್ ಯೂನಿವರ್ಸಿಟಿನಲ್ಲಿ ಬಂದು ತಾವು ವೇದಿಕೆ ಮೇಲೆ ಮಾತಾಡ್ಬೇಕಾದ್ರೆ ನಾನು ಬಾಗ್ಲ ಹತ್ರ ನಿಂತ್ಕೊಂಡು ಕೇಳ್ತಾ ಇದ್ದೆ ಸರ್ ತಮ್ಮ ಮಾತುಗಳನ್ನ. ಆ ಕ್ಷಣದ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಸರ್. ಅವಾಗಲೇ ಹೇಳ್ದೆ, ನಾನು ಹೇಳ್ತೀನಿ ಸರ್ ಇದನ್ನ ವೇದಿಕೆ ಮೇಲೆ ಅಂತ ಹೇಳಿ. ಸರ್ ಹಿಂಗೆ ಮಾತಾಡ್ತಾ ಇದ್ರು, ಅದ್ಭುತವಾಗಿ ಮಾತಾಡ್ತಾ ಇದ್ರು. ನಾನು ಅಲ್ಲಿ ನಿಂತ್ಕೊಂಡು ಬಾಗ್ಲ ಹತ್ರ ನಿಂತ್ಕೊಂಡು ಕೇಳ್ತಾ ಇದ್ದೆ. ನಾನು ಆಲ್ರೆಡಿ ಆಫೀಸರ್ ಆಗಿದ್ದೆ, ASP ಇದೆ ನಾನು ಆಗ್ಲೇ. ಆದ್ರೂ ಒಂದ್ ಸೈಡ್ ಅಲ್ಲಿ ಮೂಲೆ ನಿಂತ್ಕೊಂಡು ಕೇಳ್ತಾ ಇದ್ದೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿನಲ್ಲಿ, ಯಾಕಂದ್ರೆ ನಾನು ಬ್ಯಾಂಗ್ಳೂರ್ ಯೂನಿವರ್ಸಿಟಿ PhD ಮಾಡಿರೋದು. ಅಲ್ಲಿ ಮೂಲೆ ನಿಂತ್ಕೊಂಡು ಕೇಳ್ತಾ ಇದ್ದೆ. ಆ ಸಂದರ್ಭದಲ್ಲಿ ಹಿಂಗೆ ಜೊತೆಗಿದ್ದವ್ರು ಒಂದ್ ಗ್ಲಾಸ್ ನೀರ್ ಕೊಡಕ್ ಬಂದ್ರು ಸಾಹೇಬ್ರಿಗೆ. ಸರ್ ಈ ಕಡೆ ನೋಡಿದವ್ರು ಈ ಕಡೆ ನೋಡಿ, ನಾನ್ ನೀರ್ ಕುಡಿಯಲ್ಲ, ನೀರ್ ಕುಡಿಸ್ತೀನಿ,
ಅಂದ್ರು. ಸರ್ ಮರ್ತಿರ್ಬೇಕು ಸರ್ ತಾವು, ನನಗೆ ನೆನಪಿದೆ ಸರ್. ತಾವು ಮಾತಿನ ಶೈಲಿ, ತಮ್ಮ ಹಾವಭಾವ, ಬಂಡಾಯ ಸಾಹಿತ್ಯ, ತಾವು ಬರೆದಿರೋ ವಿಶ್ಲೇಷಣೆಗಳು ಸಾಕಷ್ಟು ಓದಿದ್ದೇನೆ ಸರ್, ತಿಳ್ಕೊಂಡಿದ್ದಾನೆ. ತಮ್ಮ ಮಟ್ಟಿಗೆ ನನ್ನನ್ನ ಕಂಪೇರ್ ಮಾಡುವಂತದ್ದು ಖಂಡಿತವಾಗ್ಲೂ ಸೂಕ್ತ ಅಲ್ಲ. ತಾವು ಈಗಾಗ್ಲೇ ತಾವು ಪುಸ್ತಕ ಬರೆದಿರೋರು, ನಾವು ಬರೀ ಪುಸ್ತಕ ಓದಿರೋರು ಸರ್. ತುಂಬಾ ವ್ಯತ್ಯಾಸ ಇದೆ. ಪುಸ್ತಕ ಬರಿಬೇಕು ಅಂದ್ರೆ ಪುಸ್ತಕ ಸಾಕಷ್ಟು ಓದಿ ಅಧ್ಯಯನ ಮಾಡಿದ ನಂತರನೇ. ಸಣ್ಣ ಒಂದು ಕಿರು ಪರಿಚಯ, ನಾನು ಸುಮ್ಮನೆ ನೋಡ್ತಾ ಇದ್ದೆ, ಸಾಹೇಬರು ಕವನ ಸಂಕಲನಗಳ ಹೆಸರು ಓದ್ತೀನಿ ಕೇಳಿ. ಕನಸಿನ ಕನ್ನಿಕೆ, ಮರಕುಟಿಕ, ನೆತ್ತರದಲ್ಲಿ ನಂದು ಹೂವು, ಗುಲಾಮ ಗೀತೆ, ಮಗುವಿನ ಹಾಡು, ಕಾಂಟೆಸಾದಲ್ಲಿ ಕಾವ್ಯ, ಕಥನ ಸಂಕಲನಗಳು, ಸುಂಡ್ರಗಾಳಿ, ಬಾಳಾಟ ಭೀಮಣ್ಣ, ಒಂದು ಊರಿನ ಕಥೆಗಳು, ಕಪ್ಪು ನೆಲದ ಕೆಂಪು ಕಾಲು. ಸರ್ ಇದೇ ಒಂದು ಊರಿನ ಕಥೆಗಳು ಸರ್, ನಮ್ಮ ಬರಗೂರಿನ ಕಥೆಗಳು. ಓ ಅದ್ಭುತ ಸರ್, ಥ್ಯಾಂಕ್ ಯು ಸರ್. ನಮ್ಮ ಬರಗೂರನ್ನ ಚಲನಚಿತ್ರದ ಮುಖಾಂತರ ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿದ್ದು ಇದೇ ಒಂದು ಊರಿನ ಕಥೆಗಳು ಪುಸ್ತಕ. ನಮ್ಮೂರಲ್ಲಿ ಐ ಥಿಂಕ್ ನನಗೆ ಗೊತ್ತಿರಂಗೆ ಅದೊಂದೇ ಶೂಟಿಂಗ್ ಆಗಿರೋದು. ಅದರಲ್ಲಿ ನಮ್ಮೆಲ್ಲ ಹಿರೀಕರು ಇವತ್ತು ಸಾಕಷ್ಟು ಜನ ಕಣ್ಮರೆ ಆಗಿರ್ಬೋದು, ಅವರೆಲ್ಲರೂ ಆ ಚಿತ್ರದಲ್ಲಿ ಇದ್ದಾರೆ. ಸೊ ಅದನ್ನ ಕೂಡ ತಾವು ಯೂಟ್ಯೂಬ್ ಅಲ್ಲಿ ನೋಡ್ಬೋದು. ಕಾದಂಬರಿಗಳು, ಸೂತ್ರ, ಸೀಳು ನೆಲ, ಸಂಗಪ್ಪನ ಸಾಹಸಗಳು, ಬೆಂಕಿ, ಸೂರ್ಯ, ಭರತನಗರಿ, ಕೋಟೆ, ಗಾಜಿನ ಮನೆ, ಸಪ್ನ ಮಂಟಪ, ಶಬರಿ, ವಿಮರ್ಶೆಗಳು, ಕನ್ನಡಾಭಿಮಾನ, ಸಂಸ್ಕೃತಿ, ಶ್ರಮ ಮತ್ತು ಸೃಜನಶೀಲತೆ, ಕನ್ನಡ ಪ್ರಜ್ಞೆ, ಕನ್ನಡ ಸಾಹಿತ್ಯವೆಂಬ ಸ್ವಾತಂತ್ರ್ಯ ಹೋರಾಟ, ಪರಂಪರೆಯೊಂದಿಗೆ ಪಿಸುಮಾತು, ಬಂಡಾಯ ಸಾಹಿತ್ಯ ಮೀಮಾಂಸೆ, ಸಂಸ್ಕೃತ ಉಪಸಂಸ್ಕೃತಿ, ಕನ್ನಡ ಸಾಹಿತ್ಯ ಮತ್ತು ಸಿನಿಮಾ, ಶಬ್ದವಿಲ್ಲದ ಯುದ್ಧ. ಇನ್ನು ಮುಗಿದಿಲ್ಲ, ಇನ್ನೂ ಒಂದು ಪೇಜ್ ಇದೆ. ಇದು ಒಂದೊಂದು ಪುಸ್ತಕದ ಹೆಸರು. ಸೊ ಅವರು ನೀಡಿರೋ ಕೊಡುಗೆ ಮುಂದೆ ನಾವೆಲ್ಲ ಬಹಳ ಚಿಕ್ಕವರಾಗ್ತೀವಿ. ಸೊ ಹಾಗಾಗಿ ಅವರ ಪಕ್ಕದಲ್ಲಿ ನಾನು ಕೂರ್ಲಿಕ್ಕೆ ನನಗೆ ಸಿಕ್ಕಿರೋ ಯೋಗ್ಯತೆನೆ ಬಹಳ ದೊಡ್ಡದು. ನಾನು ಅವ್ರಿಗೆಲ್ಲ ಮಾಣಿಕ್ಯ ಅಲ್ಲಿಗೆ ಹೋಲಿಸ್ಕೊಳ್ಲಿಕ್ಕೆ ನಾನು ಸಿದ್ಧ ಇಲ್ಲ. ಬಟ್ ಖಂಡಿತವಾಗ್ಲು ನೀವೆಲ್ಲ ನನ್ನ ಜನ. ಎಲ್ಲೇ ಹೋಗ್ಲಿ, ಎಷ್ಟೇ ಊರ್ ಸುತ್ತಲಿ, ಎಷ್ಟೇ ರಾಜ್ಯ ಸುತ್ತಲಿ, ಎಷ್ಟೇ ದೇಶಗಳು ಸುತ್ತಲಿ, ವಾಪಸ್ಸು ಬರಗೂರಿಗೆ ಬರ್ಬೇಕು, ವಾಪಸ್ಸು ಮನೆಗೆ ಬರ್ಬೇಕು. ಹಾಗಾಗಿ ನಾನೆಲ್ಲ ಜೀವನ ತಮ್ಮ ಜೊತೆನೆ, ನಿಮ್ಮೆಲ್ಲರ ಜೊತೆ ಹುಟ್ಟಿರುವಂತದ್ದು, ಬೆಳೆದಿರುವಂತದ್ದು ನನ್ನ ಪುಣ್ಯ ಅಂತೇಳಿ ನಾನು ಭಾವಿಸ್ತೇನೆ. ಅದೇ ರೀತಿ ನನ್ನ ಶಕ್ತಿ ಮೀರಿ ನಾನು ಮುಂದಿನ ದಿನಗಳಲ್ಲೂ ಕೂಡ ನನ್ನ ಕರ್ತವ್ಯದಲ್ಲಿ ಉತ್ತಮವಾದಂತ ಹೆಸರನ್ನು ಪಡೆಯೋದ್ರ ಮುಖಾಂತರ ಈ ಊರಿಗೂ ಕೂಡ ಒಂದು ಉತ್ತಮವಾದಂತ ಹೆಸರನ್ನ ಪಡಿಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ.